ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡಿಗ ರಘು ಮಾತಾಡ್ತಾರೆ. ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನಿಮಗೆ ಗೊತ್ತಿದೆ ಕಳೆದ ಗುರುವಾರ ಅಂದರೆ ದಿನಾಂಕ 23/4/2026 SLC ಫಲಿತಾಂಶ ಬಂದಿತ್ತು. ಈ ಫಲಿತಾಂಶದಲ್ಲಿ ಇತಿಹಾಸದ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ 94.10% ವಿದ್ಯಾರ್ಥಿಗಳು ಈ ಒಂದು SLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರ. ಯಾಕೆ ರಾಜ್ಯ ಸರ್ಕಾರ ಕಾರಣ ಅಂತಂದರೆ, ಥಿಯರಿ ಮಾರ್ಕ್ಸ್ನ 13 ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ ಮಾರ್ಕ್ಸು ಏನಿದೆ IM ಮಾರ್ಕ್ಸ್ ಏನಿದೆ ಅದನ್ನು 20 ಮಾರ್ಕ್ಸ್ ಮಾಡಿದ್ದಾರೆ. ಒಟ್ಟು 33 ಅಂಕಗಳು ಬಂದರೆ ಪಾಸ್. ನನಗೆ ಒಂದು ಪ್ರಶ್ನೆಯಲ್ಲಿ ಕಾಡ್ತದೆ ಏನಪ್ಪ ಅಂತಂದರೆ, ಈ ಒಂದು 13 ಅಂಕಗಳನ್ನ ಥಿಯರಿಲಿ ತಗೊಳ್ಳೋದಕ್ಕೆ ಇವರು ಇಷ್ಟು ವರ್ಷ ಹುಡುಗರು ಓದಬೇಕಾಗಿತ್ತ? KG, UKG, LKG 1 to 10th ಸ್ಟ್ಯಾಂಡರ್ಡು ಓದಿ ಬರೀ 13 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾಯಿದ್ದಾರೆ. ಅಂದರೆ ನೀವು ಥಿಂಕ್ ಮಾಡಿ, ಪೇರೆಂಟ್ಸ್ ಯಾರ್ಯಾರಿದ್ದೀರಾ, ಲಕ್ಷ ಪೇ ಮಾಡಿದ್ದೀರಾ ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ. ನಮ್ಮ ರಾಜ್ಯ ಸರ್ಕಾರ ಕೇವಲ 13 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ನ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆಯನ್ನು ಇಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.